ಭಾರತದಲ್ಲಿ ಗಣರಾಜ್ಯೋತ್ಸವ ಜಾರಿಗೆ ಬಂದ ದಿನ. 26/1/2026. ವಾಕ್ಯ ಸರಿಪಡಿಸಿ ಬರೆಯಿರಿ. ಭಾನುವಾರ ಶಾಲೆಗೆ ರಜೆ ಇತ್ತವಲ್ಲವೇ? ಆತ್ಮೀಯ ಬಂಧುಗಳೇ ಎಂದು ಸಂಬೋಧಿಸುವುದು. ಸಂಬಕ್ಕಿರಿಗೆ. ಹಸಿರು ಗಿಡದ ತುಂಬ ಮೊಸರು ಚೆಲ್ಲಿದೆ. ಒಗಟು ಬಿಡಿಸಿ. ಮಲ್ಲಿಗೆ. ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ. ವಿಮಾನ. ಶಿಕ್ಷಕರು ವಿದ್ಯಾರ್ಥಿಗೆ ತಡವಾಗಿ ಬರಲು ಕಾರಣವೇನೆಂದು ಕೇಳಿದರು? ಶಾಲೆ. ಉಂಡ ಮನೆಗೆ ಡ್ಯಾಶ್ ಹಾಕಬಾರದು. ಬಿ. ಏನಾಯ್ತು ನಿಮಗೆ? ಇದರಲ್ಲಿ ಬರುವ ಲೇಖನ ಚಿಹ್ನೆ. ನಿತ್ಯಸ್ತವ. ಕೆಎಸ್ ನಿಸಾರ್ ಅಹಮದ್ ಅವರ ಕವನ. ಸುಸ್ವರ. ನೀನಾದ ಪದದ ಅರ್ಥ. ಬಲಿಷ್ಠ. ದುರ್ಯೋಧನನು ತನ್ನ ಬಲಿಷ್ಠ ತೊಡೆಗಳನ್ನು ತಟ್ಟಿ ಯುದ್ಧಕ್ಕೆ ಮುಂದಾದನು. ಪೀತ. ರಾಮ ದಶರಥ ರಾಜ. ಧರ್ಮರಾಯ ವಿಕೇಶ ಕಲ್ಯ. ಜನಕ ಪದದ ಸಮಾನಾರ್ಥಕ. ಇಷ್ಟ ವಿಭಕ್ತಿ. ಪ್ರಶ್ನೆ ಹೇಳ್ಬೇಕಾ? ಇಲ್ಲಿಗೆ ಜಲದೇವತೆ ಡ್ಯಾಶ್ ಎಂಬ ಪಟ್ಟಿ ಧರಿಸಲು ಕಾಲ ದೂರವಿಲ್ಲ. ವಿಷಕನ್ಯಾ. ಮನೆ ಮಂತ್ರಾಲಯ ಅಡ್ಡಗೆರೆ ಎಳೆದ ಪದವು ಡ್ಯಾಶ್ ಆಗಿದೆ. ಸೃಷ್ಟ ವಿಭಕ್ತಿ. ಆಧುನಿಕ ಪದದ ವಿರುದ್ಧಾರ್ಥಕ ಪದ. ಪ್ರಾಚೀನ. ತಪ್ಪಿಲ್ಲದ ವಾಕ್ಯವನ್ನು ಆರಿಸಿ ಬರೆಯಿರಿ. ರಿಟಾ ಇಂಗ್ಲಿಷ್ ಪುಸ್ತಕವನ್ನು ಓದುವಳು. ಪ್ರಾಣಕಾಂತ ಎಂದು ಸಂಬೋಧಿಸುವುದು. ಗಂಡನಿಗೆ. ಗುಂಪಿಗೆ ಸೇರದ ಪದ ಬರೆಯಿರಿ. ಬಾಟಲಿ. ಮಹಿಳೆ ಪದದ ಪುಲ್ಲಿಂಗ ರೂಪ. ಪುರುಷ.